ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗೇ ಇರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನನ್ನ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 12 ಡೇಸ್ ಆಯಿತು, 12ನೇ ದಿನ. ಯಾವ ಥರ ಇದೆ ನನ್ನ ವೆಯ್ಟ್ ಲಾಸು, ಹಾಗೆಯೇ ಎಷ್ಟು ಕಮ್ಮಿ ಆಗಿದೆ ಅಂತ ನೋಡೋಣ. ನಿಜವಾಗ್ಲೂ ನನಗೇ ನಂಬೋಕ್ಕಾಗಲಿಲ್ಲ ಇವತ್ತಿನ ವೆಯ್ಟ್ ಲಾಸ್ನ. ನಿಜವಾಗ್ಲೂ ನನಗೆ ನಂಬೋಕ್ಕಾಗಲಿಲ್ಲ. ಅದೇನು ವೆಯ್ಟ್ ಚೆಕಿಂಗ್ ಮಿಷಿನ್ ಚೆಕ್ ಮಾಡ್ತೀವಲ್ಲ, ಆ ಮಿಷಿನ್ನೇ ರಾಂಗ್ ತೋರಿಸ್ತೋ ಇಲ್ಲ ನಿಜವಾಗ್ಲೂ ನನ್ನ ವೆಯ್ಟ್ ಇಷ್ಟೊಂದು ಕಮ್ಮಿ ಆಯಿತು ಒಂದು ದಿನಕ್ಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಕಮ್ಮಿ ತೋರಿಸ್ಬಿಡ್ತು. ಹಾಗಾಗಿ ಸ್ವಲ್ಪ ಆಶ್ಚರ್ಯ ಆಯಿತು ಕೂಡ. ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ಅಂತ ನಾನು ಎಂಡಿಂಗ್ವರೆಗೂ ನೋಡಿ ಹೇಳ್ತೀನಿ ಆಯಿತಾ. ತುಂಬಾ ಕಮ್ಮಿ ಆಗಿದೆ, ಹಾಗೆ ತುಂಬ ಖುಷಿಯಾಯಿತು. ಬಟ್ ಅದು ನನಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ ನಿಜವಾಗ್ಲೂ. ಏಕೆಂದರೆ ವೆಯ್ಟಿಂಗ್ ಮಿಷಿನ್ ಏನಾದರೂ ರಾಂಗಾಗಿ ತೋರಿಸ್ತೀನೋ ಅಂತ 2-3 ಸಲ 10 ಮಿನಿಟ್ಸ್ ಬಿಟ್ಟು ಕೂಡ ಚೆಕಿಂಗ್ ಮಿಷಿನ್ ಮೇಲೆ ನೋಡಿದೆ ಆಯಿತಾ, ವೆಯ್ಟ್ನ ಚೆಕ್ ಮಾಡಿ ನೋಡಿದೆ. ಬಟ್ ಅದರಲ್ಲೂ ಕೂಡ ಸೇಮ್ ಇದು ವೆಯ್ಟೇ ತೋರಿಸ್ತು. ಆಮೇಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಎಲ್ಲ ಆಗಿ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡೋಣ ಅಂತ ಮತ್ತೆ ನಿಂತ್ಕೊಂಡೆ ಆಯಿತಾ. ಮತ್ತು ಅಷ್ಟೇ ತೋರಿಸ್ತು. ಹಾಗಾಗಿ ಹೌದು ಇರ್ಬೋದೇನೋ ಅಂತ ಅಂದ್ಕೊಂಡು ಗ್ಯಾರಂಟಿ ತೊಗೊಂಡಿದ್ದೀನಿ. ಬಟ್ ನಾಳೆ ಇದರಲ್ಲಿ ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಚೆಕಿಂಗ್ ಮಿಷಿನ್ ಸರಿ ಇದೆಯೋ ಇಲ್ಲ ನನ್ನ ಬಾಡಿ ವೆಯ್ಟೇ ಕಮ್ಮಿ ಆಗಿದೆಯೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ. ಈ ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ 30 ಡೇಸಲ್ಲಿ 7 to 8 kg ಯಾವ ಥರ ವೆಯ್ಟ್ ಲಾಸ್ನ ನಾವು ಮಾಡ್ಕೋಬೋದು ಅನ್ನೋದನ್ನು ಕ್ಲಿಯರಾಗಿ ವಿವರಿಸಿ ಹೇಳಿದ್ದೀನಿ. ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಇಷ್ಟೆಲ್ಲ ನೀಟಾಗಿ ಇಷ್ಟೆಲ್ಲ ಡಯಟ್ ಮಾಡ್ಕೊಂಡು ತಿಂತೀರಾ ಆದರೂ ನಿಮ್ದು ಯಾಕೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದರು. ಬಟ್ ಅವ್ರು ಸರಿಯಾಗಿ ನಮ್ಮ ವೀಡಿಯೋನ ನೋಡ್ತಾ ಇಲ್ಲ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ನಾನು 10 ಡೇಸ್ ಚಾಲೆಂಜ್ ತೊಗೊಂಡಾಗ ನನ್ನ ವೆಯ್ಟ್ ಇದ್ದಿತ್ತು 63. ನಿಮ್ಗೆಲ್ರಿಗೂ ಗೊತ್ತು, ಫಸ್ಟೇ ನಂದು ವೆಯ್ಟ್ನ ತೊಗೊಂಡಾಗ ತೋರಿಸಿದ್ದು 63 ಇತ್ತು. ಇವಾಗ ಅದು 59 ಸಮಥಿಂಗ್ ಬಂದಿದೆ. ಅಂದರೆ ನಿಜವಾಗ್ಲೂ ಒಂದು ಮಂತಲ್ಲಿ ಅಷ್ಟು ಲೆಸ್ ಆಗಿದೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. 4 kg ಅಷ್ಟು ನನ್ನ ವೆಯ್ಟ್ ಲಾಸ್ ಆಗಿದೆ ಒಂದು ಮಂತ್ಗೆ. ಆರಾಮಾಗೆ ತಿಂದ್ಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡೇ ಕೂಡ ಹೆವಿ ಊಟ ತೊಗೊಳ್ದೆ, ಹೊರಗಡೆ ಫುಡ್ ತೊಗೊಳ್ದೆ ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೂ ಕೂಡ ಪ್ರತಿಯೊಂದು ರೆಸಿಪಿನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಾನು ಏನೆಲ್ಲ ತಿಂತೀನಿ, ಹೇಗೆಲ್ಲ ಡಯಟ್ ಮಾಡ್ತಿದ್ದೀನಿ, ಹಾಗೆ ವಾಕ್ ಮಾಡಬೇಕು, ಪ್ರತಿಯೊಂದು ನಾನು ಹೇಳ್ಕೊಂಡೇ ಬಂದಿದ್ದೀನಿ. ನಿನ್ನೆ ವಿಡಿಯೋ ಅಂತೂ ತುಂಬಾ ವೆಯ್ಟ್ ಇದೆ, ನಿಮ್ಮ ವೆಯ್ಟು ತುಂಬ ಜಾಸ್ತಿ ಇದೆ ಅನ್ನೋರಿಗೆ, ಹೆವಿ ಇದೆ ನನ್ನ ವೆಯ್ಟು, ನಾನು ತುಂಬ ಕಮ್ಮಿ ಮಾಡ್ಕೋಬೇಕು, ಬೇಗ ಕಮ್ಮಿ ಆಗಬೇಕು ಅನ್ನೋರಿಗೆ ನಿನ್ನೆ ರೆಸಿಪೀಸ್ ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಆ ರೀತಿ ಫಾಲೋ ಮಾಡಿ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ. ಯಾರಿಗೆಲ್ಲ 80 ಎಬೋವ್ ಇದೆ, 80 ಮೇಲೆಲ್ಲ ಯಾರಿಗೆಲ್ಲ ವೆಯ್ಟ್ ಇದೆ ಅವರು ಪ್ಲೀಸ್ ನೆನ್ನೆ ಹೇಳಿ ಡಯಟ್ನ ಸ್ಟಾರ್ಟ್ ಮಾಡಿ ಒಂದು ಮಂತ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ, ನಿಮ್ಮ ಬಾಡಿ ಅದಕ್ಕೆ ಸೆಟ್ ಆಗ್ತಾ ಬರುತ್ತೆ. ಹಾಗೆಯೇ ವೆಯ್ಟ್ ಕೂಡ ಲಾಸ್ ಆಗ್ತಾ ಬರುತ್ತೆ. ಈ ಥರ ಮಾಡ್ಕೊಂಡು ಹೋಗಿ. ಇನ್ನು ಇವತ್ತಿನ ತಿಂಡಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ನನ್ನ ಮಾರ್ನಿಂಗ್ ರೊಟೀನ್ ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರ್ತೀನಿ. ನನ್ನ ಡೈಲಿ ರೊಟೀನ್ನ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ. ಮಾರ್ನಿಂಗ್ ರೊಟೀನು ಬಿಸಿನೀರಿಂದ, ಚಿಯಾ ಸೀಡಿಂದ, ನೆಲ್ಲಿಕಾಯಿ ಜ್ಯೂಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಯಥಾ ಪ್ರಕಾರ ಅಷ್ಟನ್ನು ತೊಗೊಂಡು ಕೂಡ ಆಯಿತು. ಪ್ರಿಪೇರ್ ಮಾಡಿರೋದನ್ನು ಕೂಡ ನಾನು ಹೇಳ್ತೀನಿ. ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಅನ್ನೋದನ್ನ ನಾನು ಹೇಳ್ತಿಲ್ಲ, ಯಾಕೆಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ಕೊಬಿಟ್ರೆ ಬೋರ್ ಆಗುತ್ತೆ ಆಯಿತಾ. ಅದಕ್ಕೆ ಹೇಳ್ತಿಲ್ಲ. ಇನ್ನು ಇವತ್ತಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೀವೇ ನೋಡ್ತಿರ್ಬೋದು. ರವೆನ ನಾನು ಯಾವುದೇ ರೀತಿಯೋ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊಂಡಿಲ್ಲ. ರವೆನ ಹಾಗೆಯೇ ಡ್ರೈಯಾಗಿ ಹುರ್ಕೊಂಡು ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 5ರಿಂದ 6 ಡ್ರಾಪ್ಸ್ ಅಷ್ಟೇ, ಸ್ಪೂನ್ ಅಂತೂ ಹಾಕಿಲ್ಲ, ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ ಹಾಕಿರ್ಬೋದು ಇವತ್ತು ನಾನು. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಗೆಯೇ ಹೆಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ಉಪ್ಪಿಟ್ಟು ಅಂತ ಯಾರೂ ಹೇಳಲ್ಲ, ತರಕಾರಿ ಉಪ್ಪಿಟ್ಟು ಅಂತ ಹೇಳ್ಬೋದು ಅಷ್ಟೇ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕೂಡ ಮುಂಚೆನೇ ಬೇಯಿಸಿಟ್ಕೋತೀನಿ, ಯಾಕೆಂದರೆ ಉಪ್ಪಿಟ್ಟು ಬೇಗ ಆಗಲ್ವಲ್ಲ. ಈ ರವೆ ಹುರಿವಾಗ ಆ ಕಡೆ ಒಂದು ಬೌಲ್ಗೆ ಅವರೆಕಾಯಿನ ತೆಗೆದು ಬೇಯಿಸ್ಕೊಬಿಟ್ರೆ, ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆರಾಮಾಗಿ ಅದು ಬೇಯ್ಕೊಳ್ಳುತ್ತೆ. ಈ ಕಡೆ ರವೆನೂ ಹುರಿದಾಗುತ್ತೆ. ಆಮೇಲೆ ಮಾಮೂಲಿ ಅಂತ ಒಗ್ಗರಣೆ ಮಾಡಿಕೊಂಡು ಪಟನೆ ಉಪ್ಪಿಟ್ಟನ್ನ ಮಾಡ್ಕೋಬೋದು. 5 ಮಿನಿಟ್ಸಲ್ಲಿ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ನಿಮಗೂ ಗೊತ್ತಿರೋ ಥರನೇ ಉಪ್ಪಿಟ್ಟು ಬೇಗನೆ ಆಗೋವಂಥ ರೆಸಿಪಿ. ಹಾಗೆಯೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಮಾಮೂಲಿ ಅಂತೆ ಬೀನ್ಸ್ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡಿಲ್ಲ ಆಯಿತಾ. ನನಗೆ ಉಪ್ಪಿಟ್ಟಿಗೆ ಟೊಮೊಟೊ ಆ್ಯಡ್ ಮಾಡಿದರೆ ಹುಳಿ ಥರ ಆಗುತ್ತೆ, ಅದ್ರ ಫ್ಲೇವರೇ ಒಂಥರ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಟೊಮೊಟೊ ಉಪ್ಪಿಟ್ಟಿಗೆ ಆ್ಯಡ್ ಮಾಡಲ್ಲ. 2ರಿಂದ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ 4ರಿಂದ 5 ಹಸಿರುಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಅದೆಲ್ಲ ಫುಲ್ ಡ್ರೈ ಆದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿದ್ನಲ್ವ ಅವರೆಕಾಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಎಲ್ಲ ಸಾಲ್ಟ್ನ ರುಚಿಗೆ ತಕ್ಕಷ್ಟು ಸಾಲ್ಟ್ನು ಕೂಡ ಹಾಕ್ಕೊಂಡು ಅದಕ್ಕೆ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡಿದ್ದೀನಿ. ಗರಂ ಮಸಾಲೆ
ಅರಿಶಿನದ ಪುಡಿನ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗೋಕ್ಕೆ ಅಂದರೆ ಸ್ವಲ್ಪ ಬೇಯೋಕ್ಕೆ ಬಿಡ್ತೀನಿ. ಬೆಂದೆಲ್ಲ ಆದಮೇಲೆ 1 ಟು ಡಬಲ್ ಮೆಸರ್ಮೆಂಟ್ ಆಯಿತಾ. ನೀವು ರವೆನ ಎಷ್ಟು ಲೋಟ ತೊಗೊಂಡು ಹುರ್ಕೊಂಡಿರ್ತೀರ ಅದ್ರ ಡಬಲ್ಲು ನೀವು ವಾಟರ್ನ ತೊಗೋಬೇಕಾಗುತ್ತೆ. ಒಂದು ಕಡೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಬಿಡಿ ಆಯಿತಾ. ಬೇಗ ಉಪ್ಪಿಟ್ಟಾಗಬೇಕು ಅಂದರೆ ಬಿಸಿನೀರ ಒಂದು ಕಡೆ ಒಂದು ಬೇಷನಲ್ಲಿ ಕಾಯಕ್ಕೆ ಇಟ್ಕೊಂಡ್ರೆ ಆ ಕಡೆ ಬಿಸಿನೀರು ಕಾಯ್ತಾ ಇರುತ್ತೆ. ಈ ಕಡೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಈ ಕಡೆ 1 ಟು ಡಬಲ್ ಈಗ 1 ಲೋಟ ನಾನು ರವೆ ತೊಗೊಂಡಿದ್ದೀನಿ ಇಲ್ಲಿ, ಅದಕ್ಕೆ 2 ಲೋಟ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಆಯಿಲ್ನ ಕಮ್ಮಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳುವಾಗ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಡಿ ಆಯಿತಾ. ತುಂಬ ಡ್ರೈ ಆದರೆ ತಿನ್ನೋಕ್ಕಾಗಲ್ಲ, ಬಾಯಿಗೆಲ್ಲ ಸ್ವಲ್ಪ ಸಿಕ್ದಂಗೆ ಆಗುತ್ತೆ. ಸ್ವಲ್ಪ ತೆಳುವಾಗಿದ್ದರೆ ಆರಾಮಾಗಿ ಉಪ್ಪಿಟ್ಟನ್ನ ತಿನ್ಕೋಬೋದು. ಅದರಲ್ಲೂ ಬಿಸಿ ಬಿಸಿ ಉಪ್ಪಿಟ್ಟನ್ನೇ ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನೋಕ್ಕೋದ್ರೆ ಸ್ವಲ್ಪ ನಮಗೂ ಬೋರ್ ಆಗುತ್ತೆ, ಯಾಕೆಂದರೆ ಕೈಗೆ ಆಯಿಲೆಲ್ಲ ಸಿಗಲ್ಲ ಅಲ್ವಾ. ತುಂಬಾ ಆಯಿಲ್ ಕಮ್ಮಿ ಹಾಕಿರೋದ್ರಿಂದ ಬಿಸಿ ತಿನ್ನೋದೇ ಬೆಸ್ಟು ಅಂತ ಅನ್ಕೊಂಡು 1 ಲೋಟ ರವೆ ತೊಗೊಂಡ್ರೆ 2 ಲೋಟ ಅಥವಾ 2.5 ಲೋಟ ನೀರನ್ನ ಹಾಕ್ಕೊಳ್ಳಿ. ಆ ನೀರೆಲ್ಲ ಕುದ್ದಾದ್ಮೇಲೆ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಕಮ್ಮಿ ಹಾಕೋದ್ರಿಂದ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಬರಲ್ಲ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದೆಲ್ಲ ಕುದ್ದು ಬಂದ ಮೇಲೆ ಈ ಹುರ್ಕೊಂಡಿರ್ತೀವಲ್ವ ಆ ರವೆನ ಆ್ಯಡ್ ಮಾಡ್ಕೊಳ್ಳಿ. ರವೆನ ಆ್ಯಡ್ ಮಾಡಿಕೊಂಡು ಗಂಟಾಗೋಕೆ ಬಿಡೋದು ಬೇಡ ಆಯಿತಾ. ನಿಧಾನಕ್ಕೆ ರವೆನ ತಿರ್ಕೊಂಡು ಬರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ, ಗಂಟಾಗೋ ಚಾನ್ಸಸ್ ಇರುತ್ತೆ ಉಪ್ಪಿಟ್ಟಲ್ಲಿ. ಸಣ್ಣದ ಗಂಟಾಗ್ತವೆ ಆಯಿತಾ, ಉಂಡೆ ಥರ. ಆ ಥರ ಆಗೋಕೆ ಬಿಟ್ಬಿಡಿ, ಹುಡಿಯಾಗಿ ನೀಟಾಗಿ ಬರುತ್ತೆ. ಅದೆಲ್ಲ ಮಿಕ್ಸ್ ಎಲ್ಲ ಮಾಡಾದಮೇಲೆ ಸ್ವಲ್ಪ ರವೆ ಗಟ್ಟಿ ಆಯಿತು ಅಂದಾಗ ಲಿಡ್ನ ಕ್ಲೋಸ್ ಮಾಡಿ ಆಯಿತಾ. ಹುಡಿಯಾಗಿರೋದು ಸ್ವಲ್ಪ ಬೇಯಬೇಕಲ್ವ, ಆ ಥರ ಮಾಡಿ ಒಂದು 5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಉಪ್ಪಿಟ್ಟಂತೂ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ಬಿಸಿ ತಿನ್ನಿ, ಅವರೆಕಾಳು ಉಪ್ಪಿಟ್ಟಂತೂ ತುಂಬ ಸೂಪರಾಗಿರುತ್ತೆ. ಬಟ್ ಇದಕ್ಕೆ ತುಪ್ಪನೋ ಅಥವಾ ಎಣ್ಣೆನೋ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಸಖತ್ತಾಗಿರುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಇವಾಗ ಡಯಟಲ್ಲಿರೋದ್ರಿಂದ ಒಂದು 10 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈ ಥರ ಉಪ್ಪಿಟ್ಟು ಮಾಡಿದ್ದೀನಿ. ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ ಬನ್ಸಿ ರವೆನ ತೊಗೊಂಡು ಉಪ್ಪಿಟ್ಟನ್ನ ಮಾಡಿದ್ದೀನಿ, ಚೆನ್ನಾಗಿತ್ತು. ಅದ್ರ ಜೊತೆಗೆ ಮೊಸರು ಕಾಂಬಿನೇಷನ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮೊಸರಲ್ಲಿ ಪ್ರೋಟೀನ್ ಕೂಡ ಇರೋದ್ರಿಂದ ಮೊಸರನ್ನ ಯೂಸ್ ಮಾಡಿ, ಏನಿಲ್ಲ ಆರಾಮಾಗಿ ಬೆಳಗ್ಗೆ ತಿಂಡಿಗೆ. ಇದಿಷ್ಟು ನನ್ನ ಮಾರ್ನಿಂಗ್ ಟಿಫನ್ ಆಗಿದೆ. ಹಾಗೆಯೇ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು, ನಾನು ಪರವಾಗಿಲ್ಲ 2 ಮಂತ್ಸ್ 3 ಮಂತ್ವರೆಗೂ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ತುಂಬ ಸ್ಟ್ರಿಕ್ಟಾಗಿ ಏನು ವೆಯ್ಟ್ ಲಾಸ್ ಮಾಡೋದು ಬೇಡ ಆಯಿತಾ. ಎಷ್ಟಾಗುತ್ತೆ ಎಷ್ಟು ನಿಮಗೂ ಒಂದು ಖುಷಿ ಅನ್ನೋದು ಸಿಗಬೇಕು ತಿನ್ನೋದ್ರಲ್ಲಿ ಅಲ್ವಾ. ತುಂಬ ಜಿಗುಪ್ಸೆ ಬಂದವ್ರ ಥರ ಆಗಬಾರ್ದು. ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಯೂಸ್ ಮಾಡಿ ಎಲ್ಲನೂ ಸ್ವಲ್ಪ ತಿನ್ನಿ ಆಯಿತಾ. ಫುಲ್ ಕಂಡೀಷನಾಗಿ ಎಲ್ಲನೂ ಬಿಟ್ಬಿಡೋಕೆ ಹೋಗ್ಬೇಡಿ. ತಿಂಡಿ ಆದಮೇಲೆ ನನಗೂ ಕೂಡ ಕಾಫಿ ಕುಡಿದ ಅಭ್ಯಾಸ ಇದೆ, ಹಾಗಾಗಿ ನಾನು ಇವತ್ತು ಅರ್ಧ ಲೋಟ ಕಾಫಿನೂ ಕೂಡ ಕುಡಿದಿದ್ದೀನಿ. ಏಕೆಂದರೆ ಎಲ್ಲನೂ ಬಿಟ್ಬಿಟ್ರೆ ಒಂಥರ ಮೈಂಡೇ ಒಂಥರ ಆಗ್ಬಿಡುತ್ತೆ ಆಯಿತಾ. ಪೂರ್ತಿ ಎಲ್ಲನೂ ಬಿಡೋಕೆ ಹೋಗ್ಬಿಡಿ, ಸ್ವಲ್ಪ ಬಿಡಿ. ಆದರೆ ತುಂಬ ವೆಯ್ಟ್ ಇದ್ದೀನಿ, ನಾನು 80 ಎಬೋವ್ ಇದ್ದೀನಿ ಅನ್ನೋರು ಸ್ಟ್ರಿಕ್ಟಾಗೆ ನೀವು ಡಯಟ್ನ ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೀವು ಸ್ಟ್ರಿಕ್ಟಾಗಿ ಮಾಡಿ. ಪರವಾಗಿಲ್ಲ ನಾನು 70 ಇದ್ದೀನಿ, 70 ಸಮಥಿಂಗ್ ಇದ್ದೀನಿ ಅನ್ನೋರು ಈ ಥರ ಒಂದು 3 ಮಂತ್ಸ್ ಈ ಥರ ಡಯಟ್ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಎಲ್ಲನೂ ತುಂಬ ತಿನ್ನೋಕೆ ಹೋಗ್ಬಿಡಿ. ಅದರಲ್ಲೂ ಬೇಕ್ರಿ ಫುಡ್ ಅಂತೂ ಬೇಡವೇ ಬೇಡ ಆಯಿತಾ. ಹಾಗೆಯೇ ಆಯಿಲ್ ಫುಡ್ಡು ಅಷ್ಟೇ, ತುಂಬ ಜಾಸ್ತಿ ಹಾಕ್ಕೊಂಡು ಆಯಿಲ್ ಫುಡ್ ಮಾಡ್ತೀರಾ ಬಟ್ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಈ ಥರ ಸ್ನ್ಯಾಕ್ಸ್ನ ಆ್ಯಡ್ ಮಾಡಿಕೊಂಡು ತಿಂದ್ಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊಂಡು ಬನ್ನಿ. ಹಾಗೆಯೇ ನನ್ನ ವೆಯ್ಟ್ ಲಾಸು 15 ಡೇಸ್ದು ವೆಯ್ಟ್ ಲಾಸ್ ಜರ್ನಿ. ಫಸ್ಟ್ ಡೇಯಿಂದ ಇವತ್ತು 12 ಡೇವರೆಗೂ ನನ್ನ ವೆಯ್ಟ್ ಲಾಸ್ನ ತೋರಿಸ್ತಾನೆ ಬಂದಿದ್ದೀನಿ, ಯಾವುದೂ ಕೂಡ ಮಿಸ್ ಮಾಡಿಲ್ಲ. ಎಲ್ಲ ವಿಡಿಯೋದಲ್ಲೂ ನಿಮಗೆ ಕ್ಲಾರಿಟಿ ಸಿಗಬೇಕು, ಯಾವುದ್ರಲ್ಲೂ ಡೌಟ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ವಿಡಿಯೋದಲ್ಲೂ ನಾನು ಅಪ್ಲೋಡ್ ಕೂಡ ಮಾಡ್ತಾನೆ ಬಂದಿದ್ದೀನಿ. ಒಂದು ವಿಡಿಯೋದಲ್ಲೂ ನಾನು ಮಿಸ್ ಮಾಡಿಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಇವತ್ತು 12ನೇ ದಿನದಲ್ಲೂ ಕೂಡ ನನ್ನ ವೆಯ್ಟ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಷ್ಟಿದೆ ಅಂತ ನೀವೇ ನೋಡ್ಬೋದು. ಶಾಕ್ ಆಗಿತ್ತು ನಿಜವಾಗ್ಲೂ. ನಿನ್ನೆ 11ನೇ ದಿನ 11 ಡೇಲಿ ನನ್ನ ವೆಯ್ಟ್ ಇದ್ದಿದ್ದು 59.80 ಇತ್ತು. ಹಾಗೆಯೇ ಇವತ್ತಿನ ವೆಯ್ಟ್ ಬಂದು 59.05 ಇದೆ, ಅಂದರೆ 700 ಗ್ರಾಮ್ ಕಮ್ಮಿ. ಹಬ್ಬಪ್ಪ ಅಂದರೆ ಮಿನಿಮಮ್ 700 ಗ್ರಾಮ್ ಕಮ್ಮಿ ಆಗಿದೆ ಇವತ್ತು ಒಂದೇ ದಿನಕ್ಕೆ. ಅದಕ್ಕೆ ನನಗೆ ಶಾಕ್ ಆಗಿದ್ದು, ಇದೇನಪ್ಪ ಈ ಥರ. ಅಂದರೆ ನಂದು ಡೈಲಿ 50 ಗ್ರಾಮು 100 ಗ್ರಾಮು ಈ ಥರನೇ ವೆಯ್ಟ್ ಲಾಸ್ ಆಗ್ತಾ ಬರ್ತಿತ್ತು, ಏಕೆಂದರೆ ನಾನು ತುಂಬ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ನ ಮಾಡ್ತಿರ್ಲಿಲ್ಲ ಆಯಿತಾ. ಸ್ವಲ್ಪ ಎಲ್ಲನೂ ತಿಂದ್ಕೊಂಡು ಮಾಮೂಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೆ, ವಾಕ್ ಹೋಗೋದು, ಮನೆ ಕೆಲಸ ಮಾಡೋದು, ಈ ಥರ ಮಾಡ್ಕೊಂಡು ಬರ್ತಾಯಿದ್ದೆ. ಸಡನ್ನಾಗಿ ಏನಪ್ಪ ಇಷ್ಟೊಂದು ಕಮ್ಮಿ ಆಯ್ತಲ್ಲ ಅಂತ ಅನ್ನಿಸ್ತು. ಹಾಗೆಯೇ ನೈಟ್ ಊಟ ಕೂಡ ಸ್ಕಿಪ್ ಆಗಿಬಿಟ್ಟಿತ್ತು ನಂದು ನಿನ್ನೆ ನೈಟ್. ಯಾವುದಕ್ಕೆ ಈ ಥರ ತೋರಿಸಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಇವತ್ತಿನ 12ನೇ ದಿನದ ನನ್ನ ವೆಯ್ಟ್ ಲಾಸ್ ಬಂದು 59 ಇದೆ, ಕರೆಕ್ಟಾಗಿ 59 ಬಂದಿದೆ. ಅಂದರೆ ಇವತ್ತಿಗೆ 12ನೇ ದಿನ ಫಸ್ಟ್ ಡೇಯಿಂದ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಫಸ್ಟ್ ಡೇಯಿಂದ 12 ಡೇಗೆ 12ನೇ ದಿನಕ್ಕೆ ನಂದು 2 kg ಕಮ್ಮಿ ಆಗಿದೆ. 12 ದಿನದಲ್ಲಿ ನಾನು 2 kgನ ಲಾಸ್ ಮಾಡ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಆರಾಮಾಗಿ. ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ತಿರ್ಬೋದು, 2 ಸಲ ವೆಯ್ಟ್ನ ಚೆಕ್ ಮಾಡ್ಕೊಂಡಿದ್ದೀನಿ ಆಯಿತಾ. ನಾನು ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಒಂದು ಸಲ ಚೆಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಕೂಡ ನಿಂತ್ಕೊಂಡಿದ್ದೀನಿ.
ಒಂದು 10 ಮಿನಿಟ್ಸ್ ಬಿಟ್ಟು. ಅದರಲ್ಲೂ ಕೂಡ ಸೇಮ್ ವೇಟೇ ತೋರಿಸ್ತು. ಅದಕ್ಕೆ ಸ್ವಲ್ಪ ನಿಮಗೂ ಕೂಡ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅದನ್ನು 2 ಸಲ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಮಧ್ಯಾಹ್ನದ ಊಟಕ್ಕೆ ಬಂದರೆ ನಾನು ಮಧ್ಯಾಹ್ನದ ಊಟ ಮಾಮೂಲಿಯಂತೆ ಮುದ್ದೆ ಇರುತ್ತೆ. ಚಪಾತಿ ಅಂದರೆ ಸ್ವಲ್ಪ ಕಮ್ಮಿನೇ. ನೈಟು ಪಲ್ಯ ಚಪಾತಿ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಟೈಮ್ ನಾನು ಯಾವಾಗಲೂ ಮುದ್ದೆನೇ ಮಾಡ್ತೀನಿ. ಅಂದರೆ ನೈಟು ಮುದ್ದೆ ತಿಂದರೆ ಬೇಗ ಡೈಜೆಷನ್ ಆಗಲ್ಲ ಅನ್ನೋದಕ್ಕೋಸ್ಕರ ಮಧ್ಯಾಹ್ನ ಟೈಮೇ ನಾವು ಮುದ್ದೆನ ಯೂಸ್ ಮಾಡ್ತೀವಿ. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಬಂದರೆ ನಾನು ಮುದ್ದೆನ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಸಾಂಬಾರು ಕೂಡ ಮಾಡಿದ್ದೀನಿ. ಇನ್ನು ಜೊತೆಗೆ ಮೊಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಅಂತೂ ಇದ್ದೇ ಇರುತ್ತೆ, ಪ್ರೋಟೀನ್ ಬೇಕಲ್ವಾ, ಹಾಗಾಗಿ ಮೊಟ್ಟೆ ಯೂಸ್ ಮಾಡ್ತೀನಿ. ಇನ್ನು ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ಅಂತೂ ಯಾವಾಗಲೂ ಯಥಾ ಪ್ರಕಾರ ಮಾಮೂಲಿಯಂತೆ ಯಾವಾಗಲೂ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊತೀನಿ ಆಯಿತಾ. ನಾನಿಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ತೋರಿಸಿಲ್ಲ, ಬಟ್ ಎಕ್ಸ್ಟ್ರಾ ಪ್ಲೇಟಲ್ಲಿ ನಾನು ಇಟ್ಕೊಂಡಿದ್ದೆ. ಏಕೆಂದರೆ ತಟ್ಟೆ ಫುಲ್ ಆಗೋದ್ರಿಂದ ಅದು ಸರಿ ಕಾಣಿಸಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮುದ್ದೆ, ಅದ್ರ ಜೊತೆಗೆ ಸಾಂಬಾರು, ಒಂದು ಮೊಟ್ಟೆ, ಈ ಕಡೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟಕ್ಕೆ ಸಾಕಾಗುತ್ತೆ. ಏಕೆಂದರೆ ತರಕಾರಿನೂ ಕೂಡ ಕ್ವಾಂಟಿಟಿ ಜಾಸ್ತಿ ತೊಗೊಳೋದ್ರಿಂದ ಅದು ಕೂಡ ಅರ್ಧ ಹೊಟ್ಟೆ ತುಂಬುತ್ತೆ. ಅದಲ್ಲದೆ ಒಂದು ಮುದ್ದೆನೂ ಕೂಡ ಯೂಸ್ ಮಾಡಿದ್ದೀನಿ. ಒಂದು ಮೊಟ್ಟೆ ಇರುತ್ತೆ, ಅದರ ಜೊತೆಗೆ ಸೌತೆಕಾಯಿ 4ರಿಂದ 5 ಪೀಸ್ ಸೌತೆಕಾಯಿ ಇರುತ್ತೆ, 4ರಿಂದ 5 ಪೀಸು ಕ್ಯಾರೆಟ್ ಕೂಡ ಇರುತ್ತೆ. ಅದನ್ನು ತಿಂದ್ರೇ ಸ್ವಲ್ಪ ಹೊಟ್ಟೆ ಫುಲ್ ತುಂಬೋಗುತ್ತೆ. ಹಾಗಾಗಿ ಇದಿಷ್ಟನ್ನ ನಾನು ಮಧ್ಯಾಹ್ನದ ಊಟಕ್ಕೆ ಯೂಸ್ ಮಾಡ್ಕೋತೀನಿ. ಅದ್ರ ಮೇಲೆ ಹಸುವಂತೂ ಆಗಲ್ಲ, ಅದಷ್ಟು ಊಟ ಮಾಡಿ ನಾನು ಕೈ ತೊಳೆದು ಬಿಡ್ತೀನಿ ಆಯಿತಾ. ಅದ್ರ ಮೇಲೆ ಮತ್ತೆ ರೈಸ್ ಹಾಕ್ಕೊಂಡು ತಿನ್ನೋದು ಈ ಥರ ಮಾಡೋಕ್ಕೆ ಹೋಗಲ್ಲ. ಅದ್ರ ಮೇಲೆ ಸಂಜೆ ಏನಾದರೂ ಈವ್ನಿಂಗ್ ಟೈಮಲ್ಲಿ ಏನಾದರೂ ಹಸಿವು ಆಗ್ತಿದೆ ಅಂದರೆ 1ರಿಂದ 2 ಪೀಸು ಆ್ಯಪಲ್ನ ತಿಂದ್ಕೊಂಡು ಸ್ವಲ್ಪ ನೀರೆಲ್ಲ ಕುಡ್ಕೊಂಡ್ರೆ ಮತ್ತೆ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ. ಇನ್ನು ಮಾಮೂಲಿ ಅಂತ ಯಥಾ ಪ್ರಕಾರ 7-7:30ಗೆಲ್ಲ ಸಂಜೆ ಲೈಟಾಗಿ ಸೂಪು, ಅಥವಾ ನಮ್ಮ ಮನೇಲಿ ಏನಿದೆ ಸೂಪೇ ಮಾಡ್ಕೋಬೇಕು ತರಕಾರಿ ಇತ್ತು ಅಂತ ಏನಿಲ್ಲ. ನಮ್ಮ ಮನೇಲಿ ಏನಿದೆ, ಒಂದು ಚಪಾತಿ ಆದರೂ ಮಾಡ್ಕೊಳ್ಳಿ, ಸ್ವಲ್ಪ ಪಲ್ಯ ಇದ್ದರೆ ಒಂದು ಚಪಾತಿ ಮಾಡ್ಕೊಳ್ಳಿ, ಅಥವಾ ರೊಟ್ಟಿ ಮಾಡ್ಕೊಳ್ಳಿ, ಅಥವಾ ಸೂಪ್ ಮಾಡ್ಕೊಳ್ಳಿ, ಅಥವಾ ಮೊಟ್ಟೆ ಇದ್ದರೆ ಒಂದು ಆಮ್ಲೆಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಒಂದು ಮೊಟ್ಟೆ ಇತ್ತು, ಅದಕ್ಕೋಸ್ಕರ ಮೊಟ್ಟೆ ಮತ್ತು ಕ್ಯಾರೆಟ್ ತುರಿ, ಈರುಳ್ಳಿ, ಹಾಗೆಯೇ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ನಾನು ಒಂದು ಮೊಟ್ಟೆಗೆ ಇಷ್ಟು ಒಂದು ದೊಡ್ಡದಾಗ ಆಮ್ಲೆಟ್ ಬಂದಿದೆ, ನೀವು ನೋಡ್ತಿರ್ಬೋದು. ಏಕೆಂದರೆ ಅದರಲ್ಲಿ ಒಂದು ಕ್ಯಾರೆಟ್ನೂ ಕೂಡ ತುರಿದಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಚ್ಚಿಟ್ಕೊಂಡು ಆರಾಮಾಗಿ ಎಗ್ ಆಮ್ಲೆಟ್ನ ಮಾಡ್ಕೋಬೋದು. ಇಷ್ಟು ತಿಂದರೆ ಸಾಕು, ನಿಜವಾಗ್ಲೂ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಬರೀ ಒಂದು ಮೊಟ್ಟೆ ಹೊಡ್ಕೊಂಡು ಆಮ್ಲೆಟ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ. ಈ ರೀತಿ ಈರುಳ್ಳಿ, ಕ್ಯಾರೆಟು ಅಥವಾ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದೆಲ್ಲ ಆ್ಯಡ್ ಮಾಡಿಕೊಂಡು ಆಮ್ಲೆಟ್ ಮಾಡ್ಕೊಳ್ಳಿ. ಅದು ಆಯಿಲ್ ಹಾಕ್ಬೇಡಿ, ಹಾಗೆಯೇ ಡ್ರೈಯಾಗಿ ಆಮ್ಲೆಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗೂ ಇರುತ್ತೆ, ಹಾಗೆಯೇ ಹೊಟ್ಟೆನೂ ತುಂಬುತ್ತೆ. ಇದಿಷ್ಟನ್ನ ನಾನು ಹೇಳ್ತೀನಿ. ಬೇಗ ಹಸು ಕೂಡ ಆಗಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಹಾಗೆಯೇ ಒಂದು ಲೈಕ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ